ಮೂರ್ನಾಲ್ಕು ಜಯಂತ್ಯೋತ್ಸವನ ನಾವಿಲ್ಲಿ ಶಿರಾ ತಾಲೂಕಿನಲ್ಲಿ ನಾನು ಅನೇಕರ ಜೊತೆ ಭಾಗವಹಿಸೋ ಅವಕಾಶ ಸಿಕ್ಕಿದೆ. ನಮ್ಮ ಸಮಾನತಾವಾದಿಗಳ ಜೊತೆ ಭಾಗವಹಿಸೋ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ನೀಲಿ ಬಣ್ಣ ಯಾಕೆ ಹಾಕೊಂತೀವಿ ಅಂದ್ರೆ ಆಕಾಶನು ನೀಲಿನೇ, ಆಕಾಶದ ಕೆಳಗೆ ನಾವೆಲ್ಲರೂ ಸಮಾನರು. ಸೊ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಅಂದ್ರೆ ಒಂದು ಸಮಾಜವಾದ. ಸೊ ಆ ದೃಷ್ಟಿಯಿಂದ ನಮಗೆ ನ್ಯಾಯ ಬೇಕು. ನ್ಯಾಯ ಅಂದ್ರೆ ಇತಿಹಾಸದ ತಪ್ಪನ್ನ ಸರಿಪಡಿಸೋದು. ಸೊ ಆ ದೃಷ್ಟಿಯಿಂದ ನಮ್ಗೆ ಹೆಂಗೆ ಒಂದು ಜಾತಿ ಜನಗಣತಿ ಆಗಿರ್ಬೋದು, ಅದು ಒಂದು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಆಗಿರ್ಬೋದು, ಒಳ ಮೀಸಲಾತಿ ಆಗಿರ್ಬೋದು, ಇದೆಲ್ಲವೂ ಒಂದು ನ್ಯಾಯಬದ್ಧವಾಗಿದೆ. ಆ ನ್ಯಾಯದ ಯೋಜನೆಗಳು ಸರ್ಕಾರ ತರಬೇಕು. ಆ ನ್ಯಾಯದ ಯೋಜನೆ ಪರವಾಗಿ ನಾವೆಲ್ಲರೂ ಸಹ ನಿಂತಿದ್ದೀವಿ. ಆ ನ್ಯಾಯದ ಯೋಜನೆಗಳು ತಂದವರೇ ನಿಜವಾದ ಸಂವಿಧಾನವಾದಿಗಳು. ಇವತ್ತು ಸಂವಿಧಾನ ಪರ ಅಂದಿದ ತಕ್ಷಣ ಬರೀ ನಾವು ಒಂದು ಜೀವಿನ ಸಂವಿಧಾನ ತೆಗೆದ್ರೆ ಅಥವಾ ಸಂವಿಧಾನ ಜಾಥಾ ಮಾಡಿದ್ರೆ ಅಥವಾ ಒಂದು ಸಂವಿಧಾನ ಶರ್ಟ್ ಹಾಕೊಂಡ್ರೆ ಪೀಠಿಕೆ ಕಂಠಪಾಠ ಮಾಡೋದು ಸಂವಿಧಾನವಾದ ಅಲ್ಲ. ನಿಜವಾಗ್ಲೂ ನಮ್ಗೆ ಸಮಾಜದ ಪರವಾಗಿ ನ್ಯಾಯ ಎತ್ತಿಡಿದ್ರೆ ಇಲ್ಲಿರೋ ನಾವು ಸಮಾನತಾವಾದಿಗಳು ಮಾತ್ರ ನಮ್ ನಿಜವಾದ ಸಮಾನ ಸಂವಿಧಾನ. ತುಮಕೂರಿಗೆ, ಕರ್ನಾಟಕಕ್ಕೆ 21ನೇ ಶತಮಾನ ಭಾರತಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಇಂಥ ಒಂದು ವಿಚಾರದ ಮುಖಾಂತರ, ಹೋರಾಟದ ಮುಖಾಂತರ, ಸೇವೆಗಳ ಮುಖಾಂತರ. ಸೊ ಆ ದೃಷ್ಟಿಯಿಂದ ಅನೇಕ ಆಯೋಜಕರ ಜೊತೆ ನನಗೂ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿರೋದು. ಬಸವರಾಜ್ ಅವರಾಗಿರ್ಬೋದು, ಅರುಂಧತಿ ಮೇಡಮ್ ಅವರಾಗಿರ್ಬೋದು, ಸ್ನೇಹಿತರಾದ ನವೀನ್ ಆಗಿರ್ಬೋದು, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಂದೆಂದಿಗೂ ಶಿರಾ ತಾಲೂಕು ಆಗಿರ್ಬೋದು, ತುಮಕೂರು ಜಿಲ್ಲೆ ಆಗಿರ್ಬೋದು, ಮತ್ತೆ ಇಡೀ ಕರ್ನಾಟಕಕ್ಕೆ ಸಮಾಜದ ಪರವಾಗಿ, ಅಂಬೇಡ್ಕರ್ ವಾದದ ಪರವಾಗಿ ನಾನು ಎಂದೆಂದಿಗೂ ಇರ್ತೀನಿ. ಜೈ ಕರ್ನಾಟಕ, ಜೈ ಬಿ. ನಿಮ್ ಮನೆಗಿರೋದೆಲ್ಲ ಮಾದಿಗ 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 ಅಂತ ಬರ್ಸ್ಬೇಕು. ಎಡವಟ್ ಮಾಡ್ಕೊಂಡು ಏಕೆ ಅಂತ ಬರ್ತಿರ್ತೀರ, ಏಕೆ ಅಂತ ಬರ್ತಿದೆ. ನೀವು ತಿನ್ನ ಅನ್ನಕ್ಕೆ ಕಲ್ಲು ಹಾಕೊಂಡಂಗೆ, ಹರಿಜನ ಅಂತ ಬರ್ತಿದೆ ತಿನ್ನ ಅನ್ನಕ್ಕೆ ಮಣ್ಣು ಹಾಕೊಂಡಂಗೆ. ನೀನ್ ಅನ್ನ ತಿನ್ಬೇಕು, ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ಅನ್ನ ತಿನ್ಬೇಕಂದ್ರೆ ಜಾತಿ ಕಾಲದಲ್ಲಿ ಮಾದಿಗ ಅಂತ ಬರ್ಸ್ಬೇಕು. ಒಂದ್ ಕಾಲದಾಗಿತ್ತು ಮಾದಿಗ ಸುಮುಖ. ಈಗ ಮಹಾ ಅದಿಗ, ಅದು ಮಹಾ ಅದಿಗ ಬಂದು ಕಾಲದಲ್ಲಿ ಮಾದಿಗ ಅಂತ ಬರ್ತಾರೆ. ಮಹಾ ಅಂದ್ರೆ ಶ್ರೇಷ್ಠ, ಮಹಾ ಅಂದ್ರೆ ದೊಡ್ಡದು, ಮಹಾ ಅಂದ್ರೆ ಧನ. ಮತ್ತೆ ಅಂತರ್ಜಾತಿಯವರು ಅಂತ ಹೇಳ್ಕೊಳ್ಳೋದ್ರಿಂದ ಆಗೋದಿಲ್ಲ, ಹೇಳ್ಕೋಬೇಕು. ಮಾದಿಗ ಅಂತ ಬರೆಸಿ ಒಳ್ಳೆ ಭವಿಷ್ಯವನ್ನು ಕಟ್ಕೊಳ್ಳಿ. ಅದಕ್ಕೆ ನೀವು ತುಂಬಾ ಹೆಮ್ಮೆಯಿಂದ ಹೇಳ್ಕೋಬೇಕು, ತುಂಬಾ ಖುಷಿ ಆಗ್ಬೇಕು. ಅಲ್ಲಿ ಎಲ್ಲರ ಭಾಷಣಗಳಿಗೆ ನೀವ್ ಯಾಕೆ ನಾವು ಮಾದಿಗಳು ಅನ್ಬೇಕು. ಅವೆಲ್ಲ ಬಿಟ್ಬಿಡಿ. ನಿನ್ ಜಾತಿ ನೀನೇ ಹೇಳ್ಕೋಬೇಕು. ತಂದೆ ಹೇಳಲ್ಲ, ಏನ್ ಹೆಸರು ತಿಪ್ಪಣ ಕರಿಯಣ ರಂಗಣ ಅಂದಾಗೆ ಮಾದಿಗ, ನಾನ್ ಮಾದಿಗ ಅನ್ಬೇಕು. ನೀವಷ್ಟು ಹೆಣ್ಮಕ್ಳು ನಾಚಿಕೊಂಗಿಲ್ಲ. ನಿಮ್ ಸ್ಟೂಡೆಂಟ್ ಕೇಳಿದ್ರೆ ಡೋಂಟ್ ಫಾದರ್, ಮಾದಿಗ. ಯಾಕಂದ್ರೆ ಮಾದಿಗ ಅಂತ ಅವ್ರಿಗೂ ಏನು ಗೊತ್ತಿದೆ, ನಿನಗೆ ನಿನ್ ಜಾತಿ ಗೊತ್ತಿರುತ್ತೆ ಅರ್ಥ. ಅದಕ್ಕೆ ನೀನ್ ಮಾದಿಗ ಅಂತ ಹೇಳ್ಕೋಬೇಕು. ಪ್ರತಿಯೊಬ್ರು ಯೂತ್ಸ್ ಅವತ್ತು ಬರ್ಸೋ ದಿನ ತಂಡ ಹೋಗಿ ಆ ಬರೆಯೋ ಅಧಿಕಾರಿಗೆ ಬರ್ಸ್ಬೇಕು, ಇದು ಮಾದಿಗ ಅಂತ ಬರ್ತಾ ಅನ್ಬೇಕು. ಆ ಮಾದಿಗ ಆದ್ಮೇಲೆ ನೀನೇ ಅಲ್ಲಿ ಒಂಥರ ಆಫೀಸರ್, ನೀನು ನೋಡಲ್ ಆಫೀಸರ್ ಕಳಿಸ್ಬೇಕು. ತಿರ್ಗಾ ಯಾರನ್ನ ಬರಲಿಲ್ಲ ಬಂದು ಬರ್ಸ್ಬೇಕು. ಯಾರು ಮನೆಯಲ್ಲಿ ಏಕೆ ಅಂತ ಬರ್ತಿರ್ಬೇಕು. ತಿರ್ಗಾ ತಿನ್ನ ಅನ್ನಕ್ಕಲ್ಲ. ಇಂಥವು ಎರಡು ಮೂರು ವರ್ಷ ಇಂಟ್ರೆಸ್ಟ್ ಐತಂತೆ. ಏಕೆ 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 ಹರಿಜನ ಅಂತ ಅವರೆಲ್ಲಾ ಮಾದಿಗಂತ ಬರ್ತಿದೆ. ಮೀಸಲಾತಿ ಚೆನ್ನಾಗ್ತದೆ, ಮೀಸಲಾತಿ ಸಿಗ್ಬೇಕಂದ್ರೆ ಮಾದಿಗಂತ ಬರ್ತಿ ಅಂತ ಹೇಳಿ ಈ ದೇಶದಾಗೆ, ಈ ರಾಜ್ಯದಲ್ಲಿ, ನಮ್ಮ ತಾಲೂಕಲ್ಲಿ ಬದಲಾವಣೆ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಓಟಿ ಶಕ್ತಿಯಿಂದ ಮಾತ್ರ ಈ ದೇಶದಲ್ಲಿ ಬದಲಾವಣೆ ಆಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಈ ದೇಶದಲ್ಲಿ ಬದಲಾವಣೆ ಆಗಲ್ಲ. ನಾವು ಮಾತ್ರನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಅಷ್ಟೇ. ಆದ್ರೆ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಈ ದೇಶದಲ್ಲಿ ಎರಡು ಪಕ್ಷಗಳು ಜಾರಿಯಾಗಕ್ಕೆ ಬಿಡ್ತಾ ಇಲ್ಲ. ಎರಡು ಪಕ್ಷಗಳು ಜಾರಿಯಾಗಕ್ಕೆ ಬಿಡ್ತಿಲ್ಲ. ಯಾವಪ್ಪ ಅಂದ್ರೆ ಕಾಂಗ್ರೆಸ್, ಬಿಜೆಪಿ. ನಾನು ಡೈರೆಕ್ಟ್ ಓಪನ್ ಆಗಿ ಹೇಳ್ತೀನಿ, ಯಾರಾದ್ರೂ ಏನ್ ಬೇಜಾರು ಮಾಡ್ಬೋದು, ನಂಗೆ ತೊಂದರೆ ಇಲ್ಲ. ಯಾಕಪ್ಪ ಅಂದ್ರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೆಲ್ಲಕ್ಕೆ ಬಿಟ್ಟಿಲ್ಲ ಕಾಂಗ್ರೆಸ್. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸತ್ತಂತ ಸಂದರ್ಭದಲ್ಲಿ ಅವ್ರ ಹೆಣ ಉಣಕ್ಕೆ ಒಂದು ಫ್ಲೈಟ್ ವ್ಯವಸ್ಥೆ ಮಾಡ್ಕೊಡಕ್ಕಾಗಿಲ್ಲ ಅವತ್ತಿನ ಕಾಂಗ್ರೆಸ್ ಮಂತ್ರಿಗಳಿಗೆ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಈ ದೇಶದಲ್ಲಿ ಜಾರಿ ಆಗ್ಬಾರ್ದು ಅಂತ ಹೇಳಿ ಪಣ ಕೊಟ್ಟಿದ್ದಾರೆ. ಹಾಗೆ ಬಿಜೆಪಿ ಅವರು ನಾವು ಇವತ್ತು ಹೇಳ್ತಾರೆ ಕಾಂಗ್ರೆಸ್ ಹಾಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ, ಅದು ಬಿಜೆಪಿ ಅವ್ರು ಮಾಡ್ತಿರೋದು. ಇವತ್ತು ಆರ್ಟಿಕಲ್ 15 ಲಿಂಗ ತಾರತಮ್ಯ ಮಾಡಂಗಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇವತ್ತು ಲಿಂಗ ತಾರತಮ್ಯ ಆಗ್ತಾ ಇದೆ. ಗೊತ್ತಾ ನಿಮ್ಗೆ ಲಿಂಗ ತಾರತಮ್ಯ ಏನ್ರೇನು? ಈಗ ಹೆಣ್ಮಕ್ಳಿಗೆ ಕೆಲವು ದೇವಸ್ಥಾನಕ್ಕೆ ಪ್ರವೇಶನ ಇಲ್ಲ. ಗೊತ್ತಾ ಈ 6 ತಿಂಗಳ ಚುನಾವಣೆ ಬರೋಕ್ ಶುರುವಾಗಿ ಎಲ್ಲ ಅಣ್ಣ ತಂದಿರೋ ಸೋದರ ಭಾವನೆಗಳು ಗುಂಪು ಛಿದ್ರ ಆಗಿರೋದ್ರಿಂದ ನಾನು ಎಲ್ಲೇ ಹೋದ್ರೂ ಕೂಡ ಗುಂಪು ರಹಿತವಾಗಿ, ಜಾತ್ಯತೀತವಾಗಿ ಕೂಲಿ ನಮ್ಮ ಜೀತ ಮಾಡ್ತಿದ್ದಂಥ ನಮ್ಮ ಸಹೋದರರಿಂದ
ಊರಿನ ಶಾನ್ಭೋಗರು ಯಜಮಾನ ಪಟೇಲ್ವರೆಗೂ ಒಂದು ಸಮಾನ ಭಾವನೆಯಿಂದ ನಾವು ಸೌಹಾರ್ದಯುತ ಬದುಕುವ ವಾತಾವರಣ ಇದ್ದು ಅವತ್ತು ನಾವು ಬಸವ ಜಯಂತಿ ಮಾಡಿದ್ರೆ, ಅವತ್ತು ಅಂಬೇಡ್ಕರ್ ಜಯಂತಿ ಮಾಡಿದ್ರೆ, ಅವತ್ತು ಬುದ್ಧ ಪೂರ್ಣಿಮೆ ಮಾಡಿದ್ರೆ, ಅವತ್ತು ಕುವೆಂಪು ದಿನಾಚರಣೆ ಮಾಡಿದ್ರೆ ಅವರ ವಿಚಾರಗಳಿಗೆ ನಾವು ಕೊಟ್ಟಂತ ಗೌರವ ಅಂತ ನಾನು ನಂಬಿದ್ದೀನಿ. ಆದ್ರೆ ಇವತ್ತು ಕಳೆದ ಒಂದು 10-12 ದಿವಸದಿಂದ ನಮ್ಮ ನವೀನ ಇನ್ನೊಂದು ಗುಣೆ ಒಂದಿಬ್ರು ಹುಡುಗರು, ದೊಡ್ಡಪ್ಪ ನೀನು ಮೊದಲಿದ್ದಾಗ ನಮ್ಮೂರಿಲ್ಲ, ನಾವೆಲ್ಲ ಚಿಕ್ಕ ಹುಡುಗರು ಓದ್ಕೊಂಡು ವಿದ್ಯಾವಂತರಾಗಿದ್ದೀವಿ, ಅಲ್ಪ ಸ್ವಲ್ಪ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿದ್ವಿ, ಬಾಬಾ ಸಾಹೇಬ್ ಬಗ್ಗೆ ಓದಿದ್ವಿ, ಜಗಜೀವನ್ ರಾಮ್ ಬಗ್ಗೆ ಓದಿದ್ವಿ, ಬುದ್ಧನ ಬಗ್ಗೆ ತಿಳ್ಕೊತಾ ಇದೀವಿ, ದಯವಿಟ್ಟು ನೀವೆಲ್ಲರೂ ಬರ್ಬೇಕು. ಸಾಹು ಮಹಾರಾಜ್ ಫುಲೆ ಅವರು ಯಾವಾಗ ಬಸವಣ್ಣನ ನಂತರ ಅತಿ ಹೆಚ್ಚು ಶೋಷಿತರಿಗೆ ಅವಕಾಶ ವಂಚಿತ ಅಕ್ಷರದ ಅರಿವನ್ನು ಕೊಟ್ಟಂತರು ಸಾಹುರಾಜ್ ಮತ್ತೆ ಫುಲೆ ಅವರು, ಮತ್ತೆ ಮಿಸಸ್ ಸಾವಿತ್ರಿಬಾಯಿ ಫುಲೆ. ಅದರಲ್ಲೂ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕರು ಅವರು. ನಮ್ಮೆಲ್ಲ ಹೆಣ್ಮಕ್ಳು ಇವತ್ತು ಬಹಳ ಜನ ಬಂದವರೆ. ನನಗೆ ನೀವು ಕಳಸ ಓದ್ತಿರೋದಕ್ಕಿಂತ ಹೆಚ್ಚು ಸಾವಿತ್ರಿಬಾಯಿ ಫುಲೆ ಬಗ್ಗೆ ನಮ್ಮ ಅರುಂಧತಿನೋ ನಮ್ಮ ಡಾಕ್ಟ್ರು ಚೇತನ್ ಅವರು ಮಾತಾಡ್ತಾರೆ. ಎರಡೇ ಅವ್ರ ಮಾತು ಕೇಳ್ಬಿಡಿ ಸಾಕು. ಹೋಗಿ ಮನೇಲಿ ಕೂತು ಯೋಚನೆ ಮಾಡಿ, ನಾಳೆಗೆ ಬೇಕು ಅಂದ್ರೆ ಸಾವಿತ್ರಿಬಾಯಿ ಫುಲೆ ಪುಸ್ತಕನ 50-100 ಪುಸ್ತಕ ತಂದು ನಮ್ಮೂರಿಗೆ ಕೊಡ್ತೀನಿ. ನಾನು ಹೇಳೋದ ಅವ್ರು ಮಾತಾಡ್ತಾರೆ. ಅದ್ರಿಂದ ಹೇಳದ ಊರಿಲ್ಲ. ಬಾಬಾ ಸಾಹೇಬರು ಬೋರ್ಡ್ ಇಲ್ಲದೆ ಭಾರತದಲ್ಲಿ ಯಾವ ಊರುಗಳು ಇಲ್ಲ. ಬಾಬಾ ಸಾಹೇಬರ ಹೆಸರು ಇರುವ ಬೋರ್ಡ್ ಇದೆಯಲ್ಲ, ಬೋರ್ಡ್ ಮತ್ತು ಫೋಟೋ ಇಲ್ಲದೆ ಯಾವ ಊರುಗಳು ಇಲ್ಲ. ಬಾಬಾ ಸಾಹೇಬರ ಬಡಾವಣೆಗಳಿಲ್ಲದೆ ಯಾವ ನಗರಗಳು ಇಲ್ಲ. ಬಾಬಾ ಸಾಹೇಬರ ರಸ್ತೆ ಇಲ್ಲದೆ ಯಾವ ಮಾರ್ಗಗಳು ಇಲ್ಲ. ಬಾಬಾ ಸಾಹೇಬರ ಹೆಸರಿಲ್ಲದೆ ಯಾವ ಪಕ್ಷಗಳು ಇಲ್ಲ. ಮತ್ತು ಬಾಬಾ ಸಾಹೇಬರ ಜ್ಞಾನವನ್ನ ಒಪ್ಪಿಕೊಳ್ಳದ ಯಾವ ದೇಶಗಳು ಇಲ್ಲ. ಯಾಕೊಬ್ಬ ಒಂದು ಅಣುವಿಂದ ಮಹಾಬ್ರಹ್ಮಾಂಡದವರೆಗೂ ಹಬ್ಬಿರ್ತಕ್ಕಂತಹ ಜಗತ್ತಿನಲ್ಲಿ ಏಕೈಕ ವ್ಯಕ್ತಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾನು ಇದನ್ನ ನನ್ನೆಲ್ಲ ತಿಳುವಳಿಕೆ ನಡುವೆನೂ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಎಲ್ಲರೂ ಅವ್ರದಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮುಂದುವರೆದಿರ್ಬೋದು. ನಮ್ಗೆ ಈಗ ಚಂದ್ರ, ಸೂರ್ಯ, ಮಂಗಳ ಗ್ರಹ, ವೈಜ್ಞಾನಿಕತೆ ಇವನ್ನೆಲ್ಲ ಕಂಡಿಡ್ತಿರ್, ಬಲ್ಪು ಇವೆಲ್ಲ ಕಂಡಿಡ್ತಿರ್ತಕ್ಕಂಥದ್ದು ಅವರವ್ರ ಕ್ಷೇತ್ರದಲ್ಲಿ ದೊಡ್ಡ ಪ್ರಾವೀಣ್ಯವನ್ನ ಪಡ್ಕೊಂಡಿದ್ದಾರೆ ನಿಜಕ್ಕೂ. ಆದ್ರೆ ಮಾನವ ಜನಾಂಗದ ಇತಿಹಾಸವನ್ನ ಮೊದಲನೇ ಬಾರಿಗೆ ಜಗತ್ತಿಗೆ ತೋರಿಸಿದಂತ ವ್ಯಕ್ತಿ ಮತ್ತು ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಪದರಗಳನ್ನ ಜಗತ್ತಿಗೆ ತೋರಿಸಿರ್ತಕ್ಕಂಥ ಮೊದಲ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಈ ಸಮಾಜದಲ್ಲಿ ಇರ್ತಕ್ಕಂಥದ ಆ ಮಹಾನ್ ನಾಯಕರ ಬಗ್ಗೆ ಹೇಳಿರ್ತಕ್ಕಂಥ ವಿಚಾರ ನಿಮಗೆ ಹಿತ್ತರದಿಂದ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಬೇಕಂತ ಹೇಳಿರ್ತಕ್ಕಂಥದ್ದು, ಅದನ್ನು ನಾವು ಅನುಸರಿಸ್ಬೇಕು. ಈಗ ನಿಮ್ಗೆ ವಿಷಯ ಗೊತ್ತಿದೆ, ಇತಿಹಾಸವನ್ನು ಮಕ್ಕಳು ನೀವು ವಿದ್ಯಾರ್ಥಿ ಬಹಳ ಜನ ಇದ್ದೀರಿ. ಇತಿಹಾಸವನ್ನು ಓದದೇ ಇರ್ತಕ್ಕಂಥವ್ರು ಏನನ್ನೂ ಸಾಧನೆ ಮಾಡಕ್ಕಾಗೋದಿಲ್ಲ. ಉದಾಹರಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಅಸ್ಪೃಶ್ಯತೆ ಮತ್ತೊಂದು ಮತ್ತೊಂದು ಎಲ್ಲ ಹೇಳಿದ್ದು ಬೇರೆ ಸಮಾಜದವರಿಗೆ ಎಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು ಅಂದ್ರೆ, ಅಸ್ಪೃಶ್ಯತೆ ಆಚರಣೆ ಮಾಡೋರಿಗೆ ಎಷ್ಟು ಗಣ್ಯಲ್ಲಿ ಹೇಳಿದೆ. ಅಲ್ಲಯ್ಯ, ನಾಯನ್ನ ನೀವು ನಾರಾಯಣ ಅಂತ ಪೂಜಿಸ್ತೀರಿ, ಕೋತಿಯನ್ನ ಆಂಜನೇಯ ಅಂತ ಪೂಜಿಸ್ತೀರಿ, ಹಂದಿಯನ್ನ ವರಹಾಸ್ವಾಮಿ ಅಂತ ಪೂಜೆ ಮಾಡ್ತೀವಿ. ಆದ್ರೆ ನಾವು ಮನುಷ್ಯರಯ್ಯ, ಮನುಷ್ಯರು ಇದ್ದು ನೀವು ಕಾಣ್ರಯ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತಿದ್ರು. ಮನುಷ್ಯರನ್ನ ಮನುಷ್ಯರೀತಿ ಕಾಣ್ರಿ. ಈ ರೀತಿಯ ಬದುಕನ್ನು ನಾವು ಸ್ವಾಭಿಮಾನದ ಬದುಕಬೇಕಾದ್ರೆ ಅವ್ರು ಹೇಳಿದ್ದನ್ನ ನಾವು ಅದಕ್ಕೆ ಹೇಳೋದು. ನೀವು ಹೇಳ್ತೀರಿ ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅಂಬೇಡ್ಕರನ್ನ ಬರೀ ಪೂಜೆ ಮಾಡೋದಲ್ಲ, ಅವರ ಹೇಳಿದ ತತ್ವ ಸಿದ್ಧಾಂತ